ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕೊಕ್ಕಡ ಗ್ರಾಮದ ಪುರುಷೋತ್ತಮ ಗೌಡ ಅವರ ಕೃಷಿ ತೋಟದ ಮನೆಯಲ್ಲಿ ಇದ್ದೇನೆ. ವಿಷಯಗಳು ಏನೆಂದರೆ, ನಾವು ಜನಗಳಿಗೆ ದಿನಕ್ಕೊಂದು ಹೊಸ ಕಂಟೆಂಟ್ಗಳು, ಅದರಲ್ಲಿಯೂ ದಿನನಿತ್ಯದ ಜೀವನಕ್ಕೆ ಉಪಯೋಗವಾಗುವಂತಹ ವಿಡಿಯೋ ವಿಚಾರಗಳನ್ನು ಆಗಾಗ ನಿಮ್ಮ ಗಮನಕ್ಕೆ ತರುತ್ತಾ ಇರುತ್ತೇವೆ. ಅದರ ಭಾಗವಾಗಿ ಇದು ಕೂಡ ಒಂದು ಉತ್ತಮ ವಿಡಿಯೋ ಆಗಿರುತ್ತದೆ. ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ದಿನಗಳಲ್ಲಿ ದೇಶ ವಿದೇಶಗಳಲ್ಲಿ ಯುದ್ಧದ ಕಾರ್ಮೋಡವು ಕವಿದಿದ್ದು ಜನಗಳಿಗೆ ತುಂಬ ಸಮಸ್ಯೆಯು ಬಂದು ಒದಗಿದೆ. ಅದರಲ್ಲಿಯೂ ಮುಖ್ಯವಾಗಿ LPG ಗ್ಯಾಸ್ನ ಸಮಸ್ಯೆ, ಇಂಧನದ ಸಮಸ್ಯೆ, ಪೆಟ್ರೋಲ್ ಡೀಸೆಲ್ ಮುಂತಾದ ಇಂಧನಗಳ ಸಮಸ್ಯೆಯು ತಲೆದೋರಿದೆ. ಗ್ರಾಮೀಣ ಕೃಷಿ ಬದುಕಿನ ಚಿತ್ರಣವೇ ಒಂದು ವಿಶೇಷ ಮತ್ತು ವಿಭಿನ್ನ. ಕೃಷಿ ಎಂದ ಮೇಲೆ ಅಲ್ಲಿ ದನಗಳು ಇರಬೇಕು, ಹೈನುಗಾರಿಕೆಯು ಇರಬೇಕು. ಹಾಗಾಗಿ ಕೃಷಿ ಮತ್ತು ಹೈನುಗಾರಿಕೆ ಒಂದಕ್ಕೊಂದು ಬಿಟ್ಟು ಇರಲು ಸಾಧ್ಯವೇ ಇಲ್ಲ. ಹಾಗೆ ಅವರ ಮನೆಯಲ್ಲಿ ಕೂಡ ಒಂದಷ್ಟು ದನಗಳು ಇರುತ್ತವೆ. ಹಾಗೆ ನಮ್ಮ ವಿಚಾರಗಳು ಏನೆಂದರೆ, ಇವರಿಗೆ ಇಷ್ಟೆಲ್ಲ ಈ ಗ್ಯಾಸಿನ ಸಮಸ್ಯೆಗಳು ಜಗತ್ತಿನಾದ್ಯಂತ ತಲೆದೋರಿದ್ರು. ಇವತ್ತು ಈ ಒಂದು ಕುಟುಂಬಕ್ಕೆ, ದಂಪತಿಗಳಿಗೆ ಯಾವುದೇ ರೀತಿಯ ಗ್ಯಾಸಿನ ಸಮಸ್ಯೆ ಇಲ್ಲ. ಅದನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ. ಅದನ್ನು ಹೇಗೆ ನಿವಾರಣೆ ಮಾಡಿಕೊಂಡಿದ್ದಾರೆ, ಅದಕ್ಕೆ ಏನು ಮಾಡಿದ್ದಾರೆ, ವ್ಯವಸ್ಥೆಗಳನ್ನು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಪುರುಷೋತ್ತಮ ಗೌಡ್ರ, ನಮಸ್ಕಾರ. ನಮಸ್ತೆ. ಓಕೆ, ಈಗ ದೇಶ ವಿದೇಶಗಳಲ್ಲಿ, ಪ್ರಪಂಚದಲ್ಲೆಲ್ಲ ಯುದ್ಧ ನಡೀತಿದೆ. ಊರಿನಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆ ಜನಗಳಿಗೆ ಗ್ಯಾಸ್ ಇಲ್ಲ ಅಂತೇಳಿ ಬೊಬ್ಬೆ ಹೊಡಿತಿದ್ದಾರೆ. ಎಲ್ಲ ಸಮಸ್ಯೆ ಅನುಭವಿಸ್ತಾರೆ. ಆದರೆ ನಿಮಗೆ ಯಾವ ರೀತಿಯ ಸಮಸ್ಯೆಗಳಿಲ್ಲ ಅಂತ ಅಂದುಕೊಳ್ತೇನೆ. ಖಂಡಿತ ನಮಗೆ ಈಗ ಅಷ್ಟೊಂದು ಸಮಸ್ಯೆ, ಗ್ಯಾಸಿನ ಸಮಸ್ಯೆ ಇಲ್ಲ. ಓಕೆ, ನೀವೊಂದು ಈ ಒಂದು ಬಯೋಗ್ಯಾಸ್, ಈ ಗೋಬರ್ ಗ್ಯಾಸನ್ನು ಇತ್ತೀಚಿನ ಒಂದು ಲೇಟೆಸ್ಟ್ ಟೆಕ್ನಾಲಜಿಯನ್ನು ಮೆಥಡನ್ನು ಅಳವಡಿಸಿದ್ದೀರಾ. ಸೊ ಇದು ನೀವು ಅಳವಡಿಸಿ ಎಷ್ಟು ಸಮಯ ಆಯಿತು? ಒಂದು 1.5 ವರ್ಷ ಆಯ್ತು ಅಷ್ಟೇ. 1.5 ವರ್ಷ. ಸೊ ಹಿಂದೆಲ್ಲ ತುಂಬ ದೊಡ್ಡ ಗುಂಡಿ, ದೊಡ್ಡ ಡ್ರಮ್, ತುಂಬ ಖರ್ಚಾಗ್ತದೆ. ಈಗ ತುಂಬ ಸರಳವಾಗಿದೆ ಅಲ್ವಾ? ಹೌದು, ಸರಳವಾಗಿದೆ. ಓಕೆ. ಇದನ್ನು ನೀವು ಯಾವ ಉದ್ದೇಶದಿಂದ ಮಾಡಿದ್ದೀರಿ? ನಿಮಗೆ ಇದ್ರ ಮಾಡಬೇಕಂದ್ರೆ ಯಾವಾಗಿಂದ ಐಡಿಯಾ ಬಂತು? ಅಂದ್ರೆ ನಮಗೆ ಮುಂಚೆ ಒಂದು ಡ್ರಮ್ಮಿನ ಒಂದು ಗೋಬರ್ ಗ್ಯಾಸ್ನ ಅನುಭವ ಇತ್ತು. ಅದರಲ್ಲಿ ಉಪಯೋಗ, ಅದು ಕಾರಣಾಂತರ ಸಮಯವಾಗಿ ಹಾಳಾಯಿತು. ಮತ್ತೊಂದು ಆಗಬೇಕು ಅಂತ ಮನಸ್ಸಿನಲ್ಲಿತ್ತು. ಓಕೆ. ನಮ್ಮ ಇಲ್ಲಿ ಅಲ್ಲಿಂಗೇರಿಯಲ್ಲಿ ಮಹಿಳಾ ಹಾಲಿನ ಸೊಸೈಟಿ ಉಂಟು. ಅಲ್ಲಿ ನಿಮಗೆ ಗೋಬರ್ ಗ್ಯಾಸ್ ಬೇಕಾದವರು ಹೆಸರು ಕೊಡಿ ಅಂತ ಹೇಳಿದ್ರು. ಕೂಡಲೇ ನಾನು ಹೆಸರು ಕೊಟ್ಟೆ. ಆ ಹೆಸರು ಕೊಟ್ಟ ನಂತರ ನಮಗೆ ಒಂದು ಉಪ್ಪಿನಂಗಡಿಯಲ್ಲಿ ಒಂದು ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗ್ ತಗೊಂಡು ಮತ್ತೆ 9,000 ನಾವು ಕಟ್ಟಿದ್ರೆ ಅವರು ಫುಲ್ ಇಲ್ಲಿ ತಂದು ಅವರು ಫಿಟ್ ಮಾಡಿ ಹೋಗ್ತಾರೆ. ಅಂದ್ರೆ ಎಲ್ಲ ಕೆಲಸವನ್ನು 9,000 ರೂಪಾಯಿ ಕಟ್ಟಿದ್ರೆ ಅವರ ಎಲ್ಲ ತಂದು ಗುಂಡಿ ರೆಡಿ ಮಾಡಿ ಇದನ್ನೆಲ್ಲ ತಂದು ಹಾಕ್ತಾರೆ, ತಂದು ರೆಡಿ ಮಾಡಿ ಕೊಡ್ತಾರೆ. ಓಕೆ. ಇದು ನಿಮಗೆ ಎಷ್ಟು ದನ ಉಂಟು? ನಮ್ದು ಒಂದು 5 ದನ ಉಂಟು. ತುಂಬಾ ದನ ಉಂಟು. ಒಂದು ದನ ಅಂತ ಹೇಳಿ ಒಂದು ಬ್ಯಾಂಕ್ ಇದ್ದ ಹಾಗೆ. ಬ್ಯಾಂಕು ಮತ್ತೆ ಒಳ್ಳೆಯ ಗೊಬ್ಬರ, ಮತ್ತೆ ಮನೆಗೆ ಮಕ್ಕಳಿಗೆ, ಕುಟುಂಬಕ್ಕೆ ಬೇಕಾದ ಆಹಾರ ಉತ್ಪನ್ನಗಳು, ಹಾಲು, ಬೆಣ್ಣೆ, ತುಪ್ಪ ಎಲ್ಲ ದೊರೀತದೆ. ಹಾಗಾಗಿ ಇದೊಂದು ಬಹಳ ಒಂದು ಒಳ್ಳೆಯ ಕೃಷಿ ಜೀವನ, ಬದುಕು, ಮತ್ತೆ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ಓಕೆ, ಇದು ನನಗೆ ಈ ಗೋಬರ್ ಗ್ಯಾಸ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ರು. ಯಾಕೆ ಅಂತ ಹೇಳಿದರೆ, ಇವತ್ತು ಎಲ್ಲರೂ ಕೂಡ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ನೀವೆಲ್ಲ ಈ ಒಂದು ಬಯೋಗ್ಯಾಸ್ನ ಅಳವಡಿಸಿ, ಗೋಬರ್ ಗ್ಯಾಸ್ನ ಅಳವಡಿಸಿ ಈ ಗ್ಯಾಸ್ನ ಸಮಸ್ಯೆಯನ್ನು ತಪ್ಪಿಸಿಕೊಂಡಿದ್ದೀರಾ. ಜೊತೆಗೆ ನೀವು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದರು. ಹಾಗಾಗಿ ನಮ್ಮ ಜನಗಳಿಗೆ ಇದರ ಬಗ್ಗೆ ಒಂದು ಅಭಿಯಾನ ಮೂಡಿ, ಜಾಗೃತಿ ಮೂಡಿಸಿ, ಎಲ್ಲರೂ ಕೂಡ ಈ ಬಯೋಗ್ಯಾಸ್, ಗೋಬರ್ ಗ್ಯಾಸ್ ಅಳವಡಿಸಿ ಗ್ಯಾಸ್ನ ಸಮಸ್ಯೆಯನ್ನು ದೂರ ಮಾಡಿಕೊಂಡ್ರೆ ಒಳ್ಳೆಯದು, ಪರಿಸರಕ್ಕೆ ಒಳ್ಳೆಯದು, ಮತ್ತು ಆರ್ಥಿಕತೆಗೆ ಕೂಡ ಒಳ್ಳೆಯದು, ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಸೊ ಹಾಗಾಗಿ ನಿಮಗೆ ಇದಕ್ಕೆ ಎಷ್ಟೊಂದು ಖರ್ಚು ಎಷ್ಟು ಬಿತ್ತು ಇದಕ್ಕೆ? ನನಗೆ ಅಂದರೆ ಅಷ್ಟೇ ಒಂದು 2,000 ಒಂದು ಕೈಯಿಂದ ಹೋಗ್ಬೋದು ಅಷ್ಟೇ. ಅಂದರೆ ಆಚೆ ಈಚೆ ಹೋಗೋದು ಒಂದು ಸ್ವಲ್ಪ ಇದು ಮಾಡೋದು ಜಾಸ್ತಿ. ಅದೇ 10,000-10,500 ಎಲ್ಲ ಆಗಿದೆ ನಮಗೆ ಸಾಧಾರಣ. ಅಂದರೆ ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಡಿಮೆ 10,000 ರಿಂದ 12,000 ಒಳಗಡೆ ನಮ್ಮ ಎಲ್ಲ ಖರ್ಚು ಮುಗೀತು. ನಿಜಕ್ಕಾದ್ರೂ ಅದಕ್ಕೆ ನಿಜವಾದ ಒಂದು 40,000 ಬೀಳ್ಬೋದು ಅಂದರೆ ನನ್ನ ಅಂದಾಜು. ಹೌದು. ಅಂದರೆ ಇದಕ್ಕೆ ಹಾಲಿನ ಸೊಸೈಟಿಯಲ್ಲಿ ನಾವು ಸದಸ್ಯರಾಗಿರಬೇಕು, ಜೊತೆಗೆ ಹಾಲನ್ನು ಕೊಡ್ತಾ ಇರಬೇಕು. ಆಗ ಇದು ಸೊಸೈಟಿ KMF ನ ವತಿಯಿಂದ ನಮಗೊಂದು ಸಬ್ಸಿಡಿ ಆಗಿ ಕೊಟ್ಟಿರ್ತಕ್ಕಂಥದ್ದು. ಓಕೆ. ತುಂಬ ಒಳ್ಳೆಯ ವಿಚಾರ. ಸ್ವಲ್ಪ ಇದು ಯಾವ ರೀತಿ ಕೆಲಸ ಮಾಡ್ತೇವೆ ಅಂತ ನಮಗೆ ವಿವರಣೆ ಮಾಡಿ ಸ್ವಲ್ಪ ಹೇಳ್ಕೊಡಿ. ಎಷ್ಟು ಅಂದರೆ ನಾವು ಬೆಳಿಗ್ಗೆ ಒಂದು ಬಟ್ಟಿ ಸಿಗ್ತದೆ, ಮಧ್ಯಾಹ್ನ ಆಗುವಾಗ ಒಂದು ಬಟ್ಟಿ ಸಿಗ್ತದೆ, ಸಂಜೆ ಆಗುವ ಒಂದು ಬಟ್ಟಿ ಸೆಗಣಿ ಸಿಗ್ತದೆ. ಈ 3 ಬುಟ್ಟಿ ಸೆಗಣಿಯನ್ನು ಅದನ್ನು ಅದರ ಮಿಸ್ ಮಾಡುವಾಗ ಅದರಲ್ಲಿ ಇದ್ದ ಕಸವನ್ನೆಲ್ಲ ತೆಗೆದು ಚೆನ್ನಾಗಿ ಅದನ್ನು ಇದು ಮಾಡಬೇಕು, ಮಿಕ್ಸ್ ಮಾಡಿ ಬಿಟ್ಟುಕೊಂಡ್ರೆ ಎಷ್ಟು ನಾವು ಸೆಗಣಿ ಜಾಸ್ತಿ ಆಗ್ತದೆ ಅಷ್ಟು ಗ್ಯಾಸ್ ಬರ್ತದೆ.
ಅಂದರೆ ಈಗ ಪ್ರಾರಂಭದಲ್ಲಿ ನಮಗೆ ಎಷ್ಟು ಬಟ್ಟಿ ಸಗಣಿ ಬೇಕಾಗ್ತದೆ ಒಂದು ಅಂದಾಜು? ಪ್ರಾರಂಭದಲ್ಲಿ ಒಂದು 20-25-30 ಬಟ್ಟಿ ಬೇಕಾಗ್ತದೆ. ಓಕೆ ಓಕೆ, ಒಂದು 50 ಬಟ್ಟಿ ಬೇಕಾಗ್ತದೆ ಒಂದು ಅಂದಾಜು. ಓಕೆ. ನಂತರದ ದಿನಗಳಲ್ಲಿ ಒಂದು ದಿನಕ್ಕೆ ಒಂದು ಬಟ್ಟಿ ಸಾಕಾಗ್ಬೋದಾ? ಒಂದು ಬಟ್ಟಿ ಸಾಕಾಗ್ಬೋದು. ಅಂದ್ರೆ ನಾವು ಬಟ್ಟಿ ಎಷ್ಟು ಹಾಕ್ತೇವೆ ಅಷ್ಟು ಉತ್ಪಾದನೆ ಜಾಸ್ತಿ ಆಗ್ತದೆ. ಓಕೆ ಓಕೆ. ನನ್ನ ಎಲ್ಲ ಕೈಯಿಂದ ಇದು ಮಾಡಿ ಅದರಲ್ಲಿದ್ದ ಕಸವನ್ನು ತೆಗಿಬೇಕು. ಅಂದ್ರೆ ಮುಂಚೆ ಡ್ರಮ್ಮಿಗೆ ಕಸ ಇರುವುದಿಲ್ಲ. ಹೌದೌದು. ಕಸ ಹೋದ್ರೂ ಏನಾಗುದಿಲ್ಲ ಅಲ್ಲಿ ಇದು ಮಾಡಿ. ಇದು ಪ್ಲಾಸ್ಟಿಕ್ ಆದ ಕಾರಣ ಆದಷ್ಟು ಕ್ಲೀನ್ ಮಾಡ್ಬೇಕು. ಓಕೆ 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 ಓಕೆ. ನೋಡಿ ವೀಕ್ಷಕರೇ, ಇದೊಂದು ಹೊಸ ತಂತ್ರಜ್ಞಾನ, ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ತಂತ್ರಜ್ಞಾನ. ಇದು ತುಂಬ ಬದಲಾವಣೆ ಆಗಿದೆ, ತುಂಬ ಸುಲಭ ಇದೆ. ಯಾಕಂದರೆ ಕಡಿಮೆ ಸ್ಥಳಾವಕಾಶ, ಖರ್ಚು ಕೂಡ ತುಂಬ ಕಡಿಮೆ ಇದೆ. ಮತ್ತು ಸಬ್ಸಿಡಿ ಕೂಡ ದೊರೆಯೋದು ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡಿರತಕ್ಕಂಥ ಒಂದು ವ್ಯವಸ್ಥೆ. ನೋಡಿ, ಇದು ಫೈಬರ್ ಡ್ರಮ್ಮು. ಇಲ್ಲಿ ನಾವು ಸಗಣಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದರಿಂದ ಕಸನ್ನು ತೆಗೆದು ಹಾಕಬೇಕಾಗ್ತದೆ. ನೋಡು, ಮುಂದೆ ಬಂದು ನೋಡಿ ಹೇಗಾಗ್ತದೆ. ಮತ್ತೆ ನೆಕ್ಸ್ಟ್ ಮುಂದೆ ಬನ್ನಿ. ಓಕೆ, ಇದು ಪೈಪ್ ಇದೆ ನೋಡಿ. ಓಕೆ ಓಕೆ. ಸಗಣಿ ಹೋಗುವಂತ ಪೈಪ್. ಓಕೆ ಓಕೆ ಓಕೆ. ಇಲ್ಲಿಂದ ಬಂದು ಹೀಗೆ ಬರ್ತದಾ? ಓಕೆ. ಇದು ನೋಡೊಂದು ಬೆಡ್ ಇದೆ, ನೋಡ್ಲಿಕ್ಕೆ ಖುಷಿ ಆಗ್ತದೆ ಒಂದು. ಓಕೆ. ಇದರ ಒಳಗಡೆ ಗ್ಯಾಸ್ ಸಂಗ್ರಹ ಆಗಿ ಈ ಟ್ಯೂಬಲ್ಲಿ ಸಂಗ್ರಹ ಆಗ್ತದೆ. ಅಂದ್ರೆ ಹೊಗೆಯಲ್ಲಿ. ಹೌದು, ಇದು ನಮ್ದು ಬೆಲೂನ್ಗೆ ಗ್ಯಾಸ್ ಹಾಕಿದ ಹಾಗೆ ಗ್ಯಾಸ್ ಹಾಕಿದೆ. ಹೌದೌದು ಹೌದು. ಈಗ ಒಂದು ಹಾಗೆ. ಓಕೆ. ಇದರಲ್ಲಿ ಗ್ಯಾಸ್ ಸಂಗ್ರಹ ಆಗಿ ಗ್ಯಾಸ್ ಉತ್ಪಾದನೆ ಆದ ಮೇಲೆ, ಮೀಥೇನ್ ಗ್ಯಾಸ್ ಉತ್ಪಾದನೆ ಆದ ಮೇಲೆ ಈ ರೀತಿ ಅದು ಉಬ್ಬಿಕೊಂಡು ಮೇಲೆ ಬರ್ತದೆ. ಮತ್ತು ಅದರ ಮೇಲೆ ಸ್ವಲ್ಪ ಭಾರವನ್ನು ಇಡ್ತಾರೆ, ಸ್ವಲ್ಪ ಒತ್ತಡ ಸಿಗ್ಲಿಕ್ಕೋಸ್ಕರ. ಈ ರೀತಿಯ ಒಂದು ತುಂಬ ಸರಳವಾದಂಥ ವ್ಯವಸ್ಥೆ. ನೋಡಿ, ಹೀಗೆ ಬರ್ತದೆ ಇಲ್ಲಿಂದ. ಇದು ನೋಡಿ, ಇಲ್ಲಿಂದ ಗ್ಯಾಸ್ ಉತ್ಪಾದನೆಯಾಗಿ ಈ ಪೈಪಿನ ಮೂಲಕ ಬಂದು ಇಲ್ಲಿ ಹೀಗೆ ಬಂದು ಇಲ್ಲಿ ಒಂದು ಇದೆಂತದ್ದು ಹೇಳಿ ನೋಡಿ, ಅದೊಂದು ಅದು ಅಂದ್ರೆ ಇದು ನೀರುಂಟು, ಗ್ಯಾಸ್ ಅದರಲ್ಲಿ ಓವರ್ ಜಾಸ್ತಿ ಆದ್ರೆ ಇಲ್ಲಿ ಗ್ಯಾಸ್ ಹೊರಗೆ ಹೋಗ್ತದೆ, ಕಂಟ್ರೋಲ್ ಆಗ್ತದೆ. ಅಂದ್ರೆ ಅದಕ್ಕೆ ಭಾರ ಬಿಡ್ಲಿಕ್ಕೆ ಬರ್ತದೆ. ಓಕೆ ಓಕೆ. ಹಾಗೆ ನೋಡಿ, ಇಲ್ಲಿ ಬಂದಿದೆ. ಹೀಗೆ ಮನೆಯ ಮೇಲ್ಭಾಗದಿಂದ ಹೋಗಿದೆ, ಅಲ್ಲಿ ಒಳಗಡೆ ಹೋಗಿದೆ. ಅಲ್ಲಿ ಒಳಗಡೆ ಹೋಗಿ ಹೀಗೆ ಹೋಗಿ ಅಲ್ಲಿ ಮತ್ತೆ ಅಡಿಗೆ ಮನೆಯನ್ನು ಆ ಕಡೆ ಬರ್ತೇನೆ, ಆ ಕಡೆ ಬರ್ತದೆ. ಇದರ ವೇಸ್ಟೇಜ್ ಸ್ಲರಿ ಇಲ್ಲಿ ಬರ್ತದೆ. ಓಕೆ ಓಕೆ. ಇದು ಅದಕ್ಕೆ ಕನೆಕ್ಟೆಡ್ ಅಂದ್ರೆ ಅವರದ್ದು ಇಲ್ಲಿಯ ತನಕ, ಇಲ್ಲಿಯವರೆಗೆ. ಓಕೆ ಓಕೆ. ಇಲ್ಲಿಯವರೆಗೆ ಇಲ್ಲಿ ಪೈಪ್. ಓಕೆ ಓಕೆ. ಅಲ್ಲಿಂದ ಇದಕ್ಕೆ ನಾನು. ಓಕೆ ಓಕೆ. ಇದು ಸ್ಥಳೀಯ ಅದರ ವೇಸ್ಟೇಜ್, ಗ್ಯಾಸ್ ಉತ್ಪಾದನೆ ಆದ ನಂತರ ಅದರ ವೇಸ್ಟೇಜ್ ಸ್ಲರಿಯನ್ನು ಸಂಗ್ರಹಣ ಮಾಡುವಂಥ ಒಂದು ವ್ಯವಸ್ಥೆ. ಅದನ್ನು ತೆಗೆದು ನಾವು ಕೃಷಿ ತೋಟಗಳಿಗೆ ಬಳಸ್ಬೋದು, ಅಡಿಕೆ ತೋಟ ಅಥವಾ ತೆಂಗು ಬಾಳೆ ಇದಕ್ಕೆಲ್ಲ ಬಳಸ್ಬೋದು. ಇಲ್ಲ ಈ ರೀತಿಯಾಗಿ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ನಂತರ ಅದನ್ನು ಸಗಣಿ ಹಟ್ಟಿ ಗೊಬ್ಬರ ಥರ ಮಾಡಿಕೊಂಡು ನಂತರ ನಾವು ಅದನ್ನು ತೋಟಕ್ಕೆ ಬೇಕಾದಾಗೆ ನಾವು ಬಳಸಿಕೊಳ್ಬೋದು. ಒಳ್ಳೆಯ ಪೋಷಕಾಂಶ ಇರುವಂಥ, ನ್ಯೂಟ್ರಿಷನ್ ಇರುವಂಥ ಒಳ್ಳೆಯ ಗೊಬ್ಬರ ಇದು ಸಾವಯವ ಗೊಬ್ಬರ, ಶುದ್ಧವಾದಂಥ ಗೊಬ್ಬರ, ಒಣಗಿದ ಗೊಬ್ಬರ. ಅದರಿಂದ ಯಾವ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ನೋಡಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ. ಇದನ್ನು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು, ತುಂಬ ಸುಲಭ ಇದೆ. ಮೊದಲಾದರೂ ತುಂಬ ಕಷ್ಟ ಇತ್ತು, ತುಂಬ ಖರ್ಚಿತ್ತು. ಈಗ ನೋಡಿ, ಎಲ್ಲ ತಂತ್ರಜ್ಞಾನಗಳು ಬದಲಾವಣೆ ಆಗಿರೋದು ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ಮಾಡಿಕೊಳ್ಳಬಹುದು. ಈ ಗ್ಯಾಸಿನ ಬಗ್ಗೆ, ಅಡುಗೆಯ ಬಗ್ಗೆ ಹೆಚ್ಚಿನ ವಿಚಾರ ನಮ್ಮ ಗೃಹ ಮಂತ್ರಿಗಳನ್ನ ಕೇಳಿದರೆ ಅದಕ್ಕೆ ಸರಿಯಾದ ಮಾಹಿತಿಗಳು ಸಿಗುತ್ತೆ. ಯಾಕೆಂದರೆ ಹೆಚ್ಚಿನ ಅಡುಗೆ ಕೆಲಸಗಳ ಕಾರ್ಯಗಳು ಮಾಡೋ ಅವರೇ ಆಗಿದ್ದಾರೆ, ಅವರಲ್ಲಿ ನಾವು ಕೇಳುವ. ಇದು ಬಯೋಗ್ಯಾಸ್ ಮಾಡಿ ನಿಮಗೆ ಏನು ಅನಿಸ್ತಾ ಉಂಟು? ನಮಗೆ ತುಂಬಾ ಉಪಕಾರ ಆಗಿದೆ. ಈ ಗೋಬರ್ ಗ್ಯಾಸ್ ಅಷ್ಟೊಂದು ಅಗತ್ಯ ಇಲ್ಲ ನಮಗೆ. ಈ ಗೋಬರ್ ಗ್ಯಾಸ್ ಬಯೋಗ್ಯಾಸ್ ಮಾಡಿದ ಮೇಲೆ ಈ ಸಿಲಿಂಡರ್ನ ಅವಶ್ಯಕತೆ ಇಲ್ಲ. ಪೇಟೆಯಲ್ಲಿ ಸಿಟಿಯಲ್ಲಿ ನೋಡ್ತೀವಿ, ಜನಗಳು ಸಿಲಿಂಡರ್ ಇಟ್ಕೊಂಡು ಪಾಪ ಇಡೀ ದಿನ ಕಾಯ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ, ರಿಕ್ಷಾಕ್ಕೆ ಗ್ಯಾಸ್ ಇಲ್ಲ ಅಂತೇಳಿ. ನಮಗೆ ಅಂತ ಸಮಸ್ಯೆ ಇಲ್ಲ. ಇದು ನಾವು ಅಡಿಗೆನ ಯಾವ ರೀತಿ ಮಾಡ್ಕೊಳ್ಬೋದು? ಬೇಕಾದ ಅಡಿಗೆ ಎಲ್ಲ ಮಾಡ್ಕೊಳ್ಬೋದಾ? ಆಗ್ತದೆ. ಬೆಳಿಗ್ಗೆ ಬಿಸಿನೀರು, ಚಾ, ತಿಂಡಿ ಎಲ್ಲ ಮಾಡ್ಬೋದು, ಪದಾರ್ಥ ಎಲ್ಲ ಆಗ್ತದೆ. ನಮ್ಮದು ಸಮಸ್ಯೆ ಇರುವಂಥದ್ದು ಕುಚಲಕ್ಕಿ ಅನ್ನ ಮಾಡೋದು, ಮಾಡ್ಬೋದು. ಯಾಕಂದ್ರೆ ನಮ್ದು ಹೌದು, ನಾವು ಕೂಡ ಅದೇ ಕುಚಲಕ್ಕಿ ತಿನ್ನೋದ್ರಿಂದ ಅದಕ್ಕೆ ಎಷ್ಟು ಸಾವಿರ ಇದ್ರೂ ಸಾಲೋದಿಲ್ಲ. ಹಾಗಾಗಿ ಗ್ಯಾಸ್ ಇರೋದು ಸುಲಭ ಮಾಡ್ಕೊಳ್ಬೋದು. ಹಾಗೆ ಸೊ ಹಾಗಾಗಿ ಹೆಚ್ಚಿನ ಜನಗಳು ಇದನ್ನು ಮಾಡ್ಕೋಬೇಕು. ಹೌದು. ನೀವು ನಮ್ಮ ಈ ಅಳ್ಳಿಂಗೇರಿಯ ಈ ಹಾಲು ಸೊಸೈಟಿಯಲ್ಲಿ ಸದಸ್ಯರಾಗಿದ್ದೀರಾ? ಓಕೆ. ಸದಸ್ಯರಾಗಿರೋದ್ರಿಂದ ನಿಮಗೆ ಇದರಲ್ಲಿ ತುಂಬ ಪ್ರಯೋಜನ ಇದೆ, ಸಬ್ಸಿಡಿ ಎಲ್ಲ ದೊರೆಯುತ್ತದೆ. ಓಕೆ ಓಕೆ ಓಕೆ. ಇದೆಷ್ಟು ದಿನ ಬರುತ್ತೆ? ಎಷ್ಟು ಸಮಯ ಅಡಿಗೆ ಮಾಡ್ಬೋದು ಇದರಲ್ಲಿ? ದಿನಕ್ಕೆ ಒಂದು ಗಂಟೆ, 5 ಗಂಟೆ. 5 ಗಂಟೆ ಅಂತ ಹೇಳಿದ್ದಾರೆ. ನಮಗೆ ಜಾಸ್ತಿ ಬರ್ತದೆ. ಓಕೆ, 5 ಗಂಟೆ ಅಡಿಗೆ ಮಾಡ್ಬೋದು. ಈಗ ನಮಗಿರುವಂಥ ಕೆಪಾಸಿಟಿಯ ಟ್ಯಾಂಕಿನಲ್ಲಿ 5 ಗಂಟೆ ಅಡಿಗೆ ಮಾಡ್ಬೋದು, ಧಾರಾಳ ಸಾಕಾಗ್ತದೆ. ಹೌದು. ಯಾಕಂದರೆ ನಾವು ಹೇಳುವಂಥದ್ದು, ಜನಗಳು ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಂಡ್ರೆ ನಮ್ಮ ಕೃಷಿಯಲ್ಲಿ, ಹಳ್ಳಿಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯುದ್ಧ ಆಗಲಿ, ಬೇಕಾದರೆ ಏನು ಬೇಕಾದಾಗಲಿ, ಕೊರೋನಾ ಬರಲಿ, ನಮಗೆ ತುಂಬ ಒಳ್ಳೆಯದಾಗ್ತದೆ. ನಮಗೆ ಯಾವುದೇ ಸಮಸ್ಯೆಗಳಿಲ್ಲ.
ಇವತ್ತು 7 ಗಂಟೆ ಆಯ್ತು ಈಗ. ಓಕೆ ಓಕೆ ಇವತ್ತು ಹೌದು ಬೆಳಿಗ್ಗೆ 6 ಗಂಟೆಗೆ ಉರಿಸ್ತೇನೆ. ಓಕೆ. ಉರಿತಾ ಉಂಟು. ಓಕೆ ಓಕೆ ತುಂಬ ಸಮಯ ಉಪಯೋಗ ಮಾಡ್ಬೋದಲ್ವಾ? ಹೌದೌದು. ಓಕೆ, ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ. ಇತರರಿಗೂ ಕೂಡ ಮಾರ್ಗದರ್ಶನ ಆಗಲಿ. ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಕೃಷಿಕರು ಯಾವ ರೀತಿ ಗೋಬರ್ ಗ್ಯಾಸ್ ಬಯೋಗ್ಯಾಸ್ ಘಟಕವನ್ನು ಅಳವಡಿಸಿಕೊಂಡು ತಮ್ಮ ಗ್ಯಾಸ್ ಸಮಸ್ಯೆಯನ್ನು ದೂರ ಮಾಡಿಕೊಂಡಿದ್ದಾರೆ ಎಂಬುದನ್ನು. ಹಾಗೆ ನಮ್ಮ ಕೃಷಿಕರು ಅಥವಾ ಎಲ್ಲರೂ ಕೂಡ ಅಥವಾ ಈ ರೀತಿ ಮಾಡಲಿಕ್ಕೆ ಅವಕಾಶ ಇರುವವರು ಇದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ, ಕೃಷಿ ಭೂಮಿಗಳಲ್ಲಿ, ಕೃಷಿ ಜಮೀನುಗಳಲ್ಲಿ ಹೈನುಗಾರಿಕೆಯನ್ನು ಮಾಡುತ್ತಿರುವವರು ಮತ್ತು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರುವವರು ಇದನ್ನೆಲ್ಲವನ್ನು ಮಾಡಿಕೊಂಡು ನಮ್ಮ ದೇಶದ, ನಮ್ಮ ಜನರ ಗ್ಯಾಸ್ ಸಿಲಿಂಡರ್ ಇಂಧನ ಸಮಸ್ಯೆಗಳನ್ನು ದೂರ ಮಾಡಿ ನಮ್ಮ ಆರ್ಥಿಕತೆ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಖಂಡಿತವಾಗಿಯೂ ನೋಡಬಹುದು ಪ್ರಿಯ ವೀಕ್ಷಕರೇ. ಹಾಗೆಯೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಿಸಿರಿ. ಎಲ್ಲರೂ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿ. ಹಾಗೆಯೇ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.